ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅತ್ತೆ, ನೀವ್ ಹೇಳಿದ್ ನಿಜ ಅತ್ತೆ. ನಮ್ ಸೇವಂತಿ ಮಗು ಬಗ್ಗೆ ತುಂಬಾ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾಳೆ. ಆ ಮಗುಗೆ ಈ ಮನೆ ಸೇರೋ ಋಣ ಇದ್ರೆ ಖಂಡಿತವಾಗ್ಲೂ ಬಂದ್ ಸೇರುತ್ತೆ. ಆದ್ರೆ ಇವಳಿಗೆ ಎಷ್ಟು ಹೇಳಿದ್ರು ಅರ್ಥನೇ ಮಾಡ್ಕೊಂತಿಲ್ವಲ್ಲ. ಅಮ್ಮ ಅಮ್ಮ, ನಿನ್ಗೊಂದ್ ವಿಷಯ ಗೊತ್ತಾ? ನಮ್ ಪ್ರಿಯ ದೆವ್ವ ಆಗ್ಬಿಟ್ಟಿದಾಳಮ್ಮ. ಅಷ್ಟೇ ಅಲ್ಲ, ದೆವ್ವ ಆಗಿ ಎದುರಿಸಿದಾಳೆ. ಏಯ್, ನಿನ್ಗೇನಾದ್ರು ತಲೆ ಕೆಟ್ಟಿದ್ಯೇನೆ? ಅವಳು ಯಾಕೆ ದೆವ್ವ ಆಗ್ತಾಳೆ? ಹಾ, ನಮ್ ಯಾರ್ ಕಣ್ಗೂ ಕಾಣಿಸ್ತಾಳೆ ಇರೋದು ಇವಳು ಕಣ್ಣು ಕಾಣಿಸ್ತಂತೆ. ಸುಮ್ನೆ ಏನೇನು ಹೇಳ್ಬೇಡ ನೀನು. ಅಯ್ಯೋ ಅಮ್ಮ, ನನ್ಗಲ್ಲಮ್ಮ, ಮೀರನ್ಗೆ. ಮೀರನ್ಗ? ಹೌದಮ್ಮ, ರಾತ್ರಿ ಅವಳನ್ನ ಕಾಡಿಸ್ಬಿಟ್ಟಿದ್ದಾಳೆ. ಅವಳಿಗೇನೋ ಹೆಂಗಸು ಧ್ವನಿ ಬಂದಂಗಾಯ್ತಂತೆ. ನೋಡಿದ್ರೆ ನಮ್ ಪ್ರಿಯಾ ಅಂತೆ. ಮುಖ ಎಲ್ಲ ಸುಟ್ಟೋಗಿತ್ತಂತಮ್ಮ. ಹಾಗಂತ ಮೀರಾ ಹೇಳಿದ್ಲು. ಅಯ್ಯೋ ಕರ್ಮ, ಹೋಗಿ ಹೋಗಿ ಅವಳ ಮಾತ್ನ ನಂಬ್ತಿಯಲ್ಲೇ ನೀನು? ಅದೇ ಮತ್ತೆ, ಬೇರೆ ಯಾರಾದ್ರೂ ಹೇಳಿದ್ರೆ ಹೌದೇನೋ ಇರ್ಬೋದೇನೋ ಅಂತ ನಂಬೋದಾಗಿತ್ತು. ಅವಳ ಮಾತ್ ನಂಬೋಕಾಗತ್ತಾ? ಹಾ. ಅಯ್ಯೋ ಅಮ್ಮ, ಅವಳು ಸುಮ್ನೆ ಹೇಳಿದ್ರೆ ನಾನು ನಂಬ್ತಿರ್ಲಿಲ್ಲಮ್ಮ. ಅವಳ ಬೆನ್ನೆಲ್ಲ ಗಾಯ ಆಗಿದೆ, ಅದನ್ನ ತೋರ್ಸಿದ್ಲು ಗೊತ್ತಾ? ಹೌದಾ? ಹೌದಮ್ಮ, ಪಾಪ ನಮ್ ಪ್ರಿಯನ್ಗೆ ಮುಕ್ತಿ ಸಿಕ್ಕಿಲ್ಲ ಅಂತ ಅನ್ಸುತ್ತೆ. ಸಾಧ್ಯನೇ ಇಲ್ಲ. ಕರ್ಣ ಅವಳು ಮಾಡ್ಬೇಕಾಗಿರೋ ಕಾರ್ಯ ಎಲ್ಲ ಮಾಡಾಗಿದೆ. ಮತ್ತಿನ್ನೇನ್ ಸಮಸ್ಯೆ? ಎಲ್ಲೋ ಅವಳು ಭ್ರಮೆ ಇರ್ಬೇಕಷ್ಟೆ. ಅಯ್ಯೋ ಇಲ್ಲ, ಕೆಲವೊಬ್ರಿಗೆ ಸಾಧಾರಣ ಪೂಜೆ ಮಾಡಿಸಿದ್ರೆ ಸರಿ ಹೋಗೋದಿಲ್ಲ. ಸಾಲದಕ್ಕೆ ಅವಳದು ಸಹಜ ಸಾವಲ್ವಲ್ಲ, ಅದಕ್ಕೆ ಅವಳಿಗೆ ಏಯ್, ಸುಮ್ನೆ ಇರೇ. ಕರ್ಣ ಬರ್ತಿದ್ದಾನೆ. ಅವನೇನಾದ್ರೂ ಪ್ರಿಯಾ ದೆವ್ವ ಆಗಿದ್ದಾಳೆ ಅಂತ ನೀನು ಹೇಳದ್ನ ಕೇಳಿಸ್ಕೊಂಡ್ರೆ ಸರಿಯಾಗಿ ಪೂಜೆ ಮಾಡ್ತಾನೆ. ಅಯ್ಯೋ ಅಮ್ಮ, ಮೊದ್ಲು ಈ ವಿಷಯ ಅವನ್ಗೆ ಗೊತ್ತಾಗ್ಬೇಕಾಗಿರೋದು. ಯಾಕೆಂದ್ರೆ ಗಂಡನಾಗ ಅವನೇ ತಾನೇ ಕುತ್ಕೊಂಡು ಅವಳ ಕಾರ್ಯನೆಲ್ಲ ಮಾಡ್ಬೇಕಾಗಿರೋದು. ಕರ್ಣ, ಕರ್ಣ! ಏಯ್, ಬಾಯಿ ಮುಚ್ಕೊಂಡು ಸುಮ್ನೆ ಇರೇ. ಅಯ್ಯೋ ನೀನ್ ಸುಮ್ನಿರಮ್ಮ. ಮೀರಾ ಹೇಳ್ದಾಗಿಂದ ನನ್ ಜೀವನೇ ಹೋದಾಗಿದೆ. ಮೊದ್ಲೇ ಪ್ರಿಯಾ ನಾನು ತುಂಬಾ ಕ್ಲೋಸ್ ಆಗಿದ್ವಿ. ಎಲ್ಲ ನನ್ ಬೆನ್ನತ್ ಬಿಡ್ತಾಳಂತ ನಂಗೆ ಟೆನ್ಷನ್ ಆಗ್ತಿದೆ. ನೀನ್ ಬೇರೆ. ಏನ್ ಹೇಳ್ತಿದ್ದೀರಾ? ಯಾಕೆ ಇಬ್ರು ಜಗಳ ಆಡ್ತಿದ್ದೀರಾ? ಏನಾಯ್ತು? ಕರ್ಣ, ದೊಡ್ಡ ಎಡವಟ್ಟಾಗೋಗಿದೆ ಕಣೋ. ನೀನ್ ಹೆಂಡತಿಗೆ ಮುಕ್ತಿನೇ ಸಿಕ್ಕಿಲ್ಲ. ವಾಟ್? ಪ್ರಿಯಾ ದೆವ್ವ ಆಗಿ ಅಲಿತಿದ್ದಾಳಂತೆ ಕಣೋ. ನೋಡ್ಕೊಂಡ್ ಬರೋದಲ್ಲಮ್ಮ. ಸೇವಂತಿ, ಏನ್ ಮಾಡ್ತಿದ್ಯಾ ನೀನು? ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ನಿನ್ ಪ್ರಾಣನೇ ಹೊರಟೋಗ್ತಿತ್ತಲ್ಲ. ನೀನ್ ಯಾಕೆ ಇಲ್ಲಿಗೆ ಬಂದ? ಅರ್ಜುನ್ ಸರ್, ನಮ್ಮ ಮಗು ಕೃಷ್ಣ. ಏನ್ ಹೇಳ್ತಿದ್ಯಾ? ನಮ್ಮ ಮಗು ಕೃಷ್ಣನ? ಹೌದು ಅರ್ಜುನ್ ಸರ್, ಅವನನ್ನು ಹುಡುಕೊಂಡೆ ನಾನು ಓಡ್ ಬಂದೆ. ಅವನು ಓಡ್ ಬಂದು
ಇಲ್ಲಿಂದ ಬಿದ್ಬಿಟ್ಟ ಅರ್ಜುನ್ ಸರ್. ನನ್ ಮಗು ಕೃಷ್ಣ ಇಲ್ಲಿಂದ ಬಿದ್ಬಿಟ್ಟ. ಕೃಷ್ಣನ? ಯಾರದು? ನನ್ ಮಗು, ಪುಟ್ಟ ಮಗು. ಇಲ್ವಲ್ಲ, ಆತರ ಯಾವ ಮಗುನು ಇಲ್ಲಿ ಬಂದಿಲ್ವಲ್ಲ. ಇಲ್ಲ, ನಾನ್ ನೋಡಿದಕ್ಕೇನೆ ನಾನು ಹಿಂಬಾಲಿಸ್ಕೊಂಡ್ ಬಂದೆ. ನೋಡ್ತಿದ್ದ ಹಾಗೆ ಅವನ ತುದಿಗ್ ಹೋಗಿ ನಿಂತ್ಕೊಂಡ. ಅವನೆಲ್ಲಿ ಬಿದ್ಬಿಡ್ತಾನೋ ಅಂತ ನಾನು ಓಡ್ ಬಂದ ಅವನ ಹಿಡ್ಕೊಳ್ಳೋ ಅಷ್ಟರಲ್ಲಿ ಅವ್ನ್ ಬಿದ್ದೋದ. ಅವನನ್ನ ಹಿಡ್ಕೊಳಕ್ ಹೋಗಿ ನಾನ್ ಜಾರ್ದೆ. ನನ್ನನ್ನ ನೀವ್ ಹಿಡ್ಕೊಂಡ್ರಿ. ನೋಡಿದ್ರೆ ನನ್ ಮಗು ಕಾಣಿಸ್ತಾನೆ ಇಲ್ಲ. ಇಲ್ಲಮ್ಮ, ನಿನ್ನೆಯಿಂದ ನಾನು ಇಲ್ಲೇ ಇದ್ದೀನಿ, ಯಾವ ಮಗುನು ಬಂದಿಲ್ಲ. ಛೆ, ನಾನ್ ನೋಡ್ದೆ ಅಂತ ಹೇಳ್ತಾ ಇದ್ದೀನಲ್ಲ. ಸೇವಂತಿ, ಅವ್ರು ಇಲ್ಲ ಅಂತ ಹೇಳ್ತಿದಾರಲ್ಲ. ಹಾಗಾದ್ರೆ ನಾನ್ ಸುಳ್ಳು ಹೇಳ್ತಾ ಇದ್ದೀನಿ ಅರ್ಜುನ್ ಸರ್. ಸುಳ್ಳು ಅಂತಲ್ಲ, ನಿನಗೆ ಏನಾದ್ರೂ ಮೊದ್ಲಿನ ತರ ಭ್ರಮೆ ಏನಾದ್ರೂ? ನಾನಿಲ್ಲಿ ಸುಮ್ನೆ ಬಂದಿಲ್ಲ. ನಿಜವಾಗ್ಲೂ ನನ್ನ ಮಗುನ ಹುಡ್ಕೊಂಡ್ ಬಂದೆ. ಅವನ ಮನೆ ಹತ್ರಕ್ ಬಂದಿದ್ದ ಸರ್. ವಾಟ್? ನಮ್ಮನೆ ಹತ್ರನಾ? ಹೌದು. ಬೆಳಗ್ಗೆ ನಾನು ತುಳಸಿ ಪೂಜೆ ಮಾಡ್ಬೇಕಾದ್ರೆ ಯಾರೋ ಭಿಕ್ಷೆ ಕೇಳ್ದಾಗಾಯ್ತು. ಊಟ ತಗೊಂಡ್ ಬಂದ್ ನೋಡ್ತೀನಿ, ಅಲ್ಲಿ ಯಾರು ಇರ್ಲಿಲ್ಲ. ಪಾಪ ಎಲ್ಲಿ ಹೋಗಿದಾರೋ, ಎಷ್ಟು ಹಸ್ಕೊಂಡಿದಾರೋ ಅಂತ ಕೊಡೋಣ ಅಂತ ಮುಂದೆ ಬಂದೆ. ನೋಡಿದ್ರೆ ನಮ್ ಕೃಷ್ಣ ಸರ್, ಕೃಷ್ಣ ಅಂತ ಓಡ್ ಹೋದೆ. ನಿಜವಾಗ್ಲು ಅವನನ್ನ ಈ ಕೈಗಳಿಂದ ಎತ್ಕೊಂಡು ಮನೆ ಒಳಗ್ ಬಂದೆ. ಡೈನಿಂಗ್ ಟೇಬಲ್ ಮೇಲೆ ಕೂರ್ಸಿ ಅವನ್ಗೆ ಬಿಸಿ ಬಿಸಿ ಹಾಲು ತಗೊಂಡ್ ಬರೋಣ ಅಂತ ಒಳಗಡೆ ಹೋದೆ. ಬಂದ್ ನೋಡಿದ್ರೆ ಕೃಷ್ಣ ಅಲ್ಲಿ ಕಾಣಿಸ್ಲೇ ಇಲ್ಲ ಸರ್. ಬಾಗಿಲು ಬೇರೆ ತೆಗ್ದಿತ್ತಲ್ಲ, ಆಚೆ ಏನಾದ್ರೂ ಹೋದ್ನೇನೋ ಅಂತ ಬಂದ್ ಆಚೆ ನೋಡ್ದೆ. ಅವ್ನ್ ಮತ್ತೆ ಗೇಟ್ ಹತ್ರ ಹೋಗ್ಬಿಟ್ಟಿದ್ದ. ನಾನ್ ಗೇಟ್ ಹತ್ರ ಹೋಗಿ ಅವನ್ನ ಹಿಡ್ಕೊಳ್ಳೋಷ್ಟರಲ್ಲಿ ಅವ್ನ್ ಮತ್ತೆ ಓಡೋದಕ್ ಶುರು ಮಾಡ್ದ. ಕೃಷ್ಣ ನಿಂತ್ಕೋ, ಓಡ್ಬೇಡ ಅಂತ ನಾನು ಅವನ್ ಹಿಂದೆ ಓಡೋದಕ್ ಶುರು ಮಾಡ್ದೆ. ಓಡ್ತಾ ಅವನ್ ಇಲ್ಲಿವರೆಗೂ ಬಂದ. ನೋಡಿದ್ರೆ ಈ ಬಿಲ್ಡಿಂಗ್ ತುದಿಯವರೆಗೂ ಬಂದು ಬಿದ್ಬಿಟ್ಟ ಸರ್. ಬಿದ್ದಿದ್ರೆ ಕೆಳಗಡೆ ಕಾಣಿಸ್ಬೇಕಾಗಿತ್ತಲ್ವಾ ಸೇವಂತಿ? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ. ಸುಮಾರು ಅರ್ಧ ಗಂಟೆಯಿಂದ ನಾನು ಮೇಲ್ಗಡೆನೆ ಇದ್ದೀನಿ. ನೀವು ಬರೋದ್ ಕಾಣಿಸ್ತು, ಆದ್ರೆ ಇಲ್ಲಿ ಯಾವ ಮಗುನು ಬಂದಿದ್ ನನಗ್ ಕಾಣಿಸ್ಲಿಲ್ಲ. ಇಲ್ಲಿ ಯಾವ ಮಗುನು ಬಂದಿಲ್ಲ. ಅಯ್ಯೋ, ನಾನು ಅವನ ಹಿಂದೆನೆ ಓಡ್ ಬಂದೆ ಅಂತ ಹೇಳ್ತಿದ್ದೀನಲ್ಲ. ಸೇವಂತಿ, ಅವ್ರು ಹೇಳ್ತಿದಾರಲ್ವಾ ಇಲ್ಲ ಅಂತ.